ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 4. ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ತಿನ್ನಲಿಕ್ಕೆ ಆಚೆ ಬಂದ್ವಿ. ನನಗೆ ಇಡ್ಲಿ ತುಂಬ ಇಷ್ಟ. ವೀಕ್ಲಿ ಟ್ವೈಸ್ ಇರಲೇಬೇಕು ನನಗೆ ಇಡ್ಲಿ. ನಮ್ಮನೆ ಹತ್ರನೇ ಒಂದು 3 to 4 ಪಾಯಿಂಟ್ಸ್ ಇದೆ, ಅಲ್ಲೇ ನಾವು ಇಡ್ಲಿ ತರೋದು. ಮ್ಯಾಕ್ಸಿಮಮ್ ಹೋಗ್ಬಿಟ್ಟೆ ತಿನ್ಕೊಂಡು ಬರ್ತೀವಿ. ವೆರಿ ರೇರ್ ಕೇಸಸ್ ಏನಾದ್ರು ತುಂಬ ಕೆಲಸ ಇದ್ದರೆ ಮಾತ್ರ ಮನೆಗೆ ತರಿಸ್ಕೋತೀವಿ ಅಷ್ಟೇ. ಬೆಳಗ್ಗೆ ಇಡ್ಲಿ ತಿನ್ಕೊಂಬಂದು ಮನೆಗೆ ಬಂದ್ವಿ. ಇನ್ನು 5 to 10 ಮಿನಿಟ್ಸ್ ಆಗಿಲ್ಲ, ಆಲ್ರೆಡಿ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಮಳೆಗಾಲ. ನನಗಂತೂ ತುಂಬ ಇಷ್ಟ ಮಳೆಗಾಲ, ಚಳಿಗಾಲ ಎಲ್ಲ. ಅಲ್ಲಿಂದ ಡೈರೆಕ್ಟ್ ಯಶವಂತಪುರದ ಹತ್ರ ಬಂದ್ವಿ. ನಾವು ಫಸ್ಟ್ ಕೆಲಸ ಹೂವು ತೊಗೋಬೇಕಿತ್ತು. ಅಲ್ಲಿ ಫ್ರೆಶ್ ಹೂವು ನೋಡಿಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೋಬೇಕಿತ್ತು. ಒಂದು 20-30 ಮಾರು. ನಮಗೆ 20 ಮಾರೇ ಸಿಕ್ಕಿದ್ದು. 10 ಮಾರು 2 ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವು ತೊಗೊಂಡ್ವಿ. ಇನ್ನೂ 10 ಮಾರು ಚೆಂಡು ಹೂವು ಬೇಕಿತ್ತು, ಬಟ್ ನಮ್ಗೆ ಚೆಂಡು ಹೂವು ಸಿಗಲಿಲ್ಲ. ಮತ್ತು ಸ್ವಲ್ಪ ಬಿಡಿ ಹೂವು ತೊಗೊಂಡು ಅಲ್ಲಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅದೇ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಏನಕ್ಕಪ್ಪ ಬೆಳಗ್ಗೆ ಎದ್ದು ಆಚೆ ಕಡೆ ಎಲ್ಲ ತಿನ್ಕೊಂಡು ಇಷ್ಟೊಂದು ಹೂವು ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ಅಂದರೆ, ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ರಾಯಚೂರದು. ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗ್ತಾಯಿದೆ. ಅದೇ ರೀಸನಿಂದ ನಾವು ಕೂಡ ಹೊರಟ್ವಿ. ಒಂದಿನ ಮುಂಚೆ ಹೋಗ್ತಾ ಇದ್ದೀವಿ, ಬಿಕಾಸ್ ತುಂಬ ಕೆಲಸ ಇತ್ತು, ಜಾಸ್ತಿ ದಿನ ಮುಂಚೆ ಹೋಗ್ಲಿಕ್ಕಾಗಲ್ಲ ಅಂತ. ನಾನು ತುಂಬ ಟ್ರೈನ್ಸ್ ಟ್ರಾವೆಲ್ ಮಾಡಿದ್ದೀನಿ ಮದುವೆ ಆದಮೇಲೆ. ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಆದರೂ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಬಟ್ ಈ ಟ್ರೈನ್ ತುಂಬ ಡಿಫ್ರೆಂಟಾಗಿತ್ತು. ಇಲ್ಲಿ ಕಾಣ್ತಾ ಇದ್ದಾರಲ್ಲ ಪರ್ಸನ್ನು, ಅವ್ರ ಬಗ್ಗೆನೂ ಒಂದು ಸ್ಟೋರಿ ಹೇಳ್ಬೇಕು ನಾನು. ಇನ್ನು ಟ್ರೈನ್ ಸ್ಟಾರ್ಟಾಗಿ ಒಂದು 30 to 40 ಸೆಕೆಂಡ್ಸು ಆಗಿಲ್ಲ, ಆಲ್ರೆಡಿ ಅವ್ರು ಚೈನ್ ಎಳೆದುಬಿಟ್ರು. ನಮಗೆಲ್ಲ ಫುಲ್ ಶಾಕ್. ಏನಕ್ಕಪ್ಪ ಇವರಲ್ಲಿ ಚೈನ್ ಎಳಿತಾ ಇದ್ದಾರೆ, ಫೋನಲ್ಲಿ ಕೂಡ ಜೋರಾಗೆ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಪೊಲೀಸ್ ಬಂದರು. ಏನಾಯಿತು ಅಂತ ಕೇಳಿದಾಗ ಅವ್ರ ರಿಲೇಟಿವ್ ಒಬ್ಬರು, ಅಂದರೆ ತುಂಬ ಜನಕ್ಕೆ ಅವ್ರು ಬುಕ್ ಮಾಡಿದರು, ಅವ್ರ ರಿಲೇಟಿವ್ ಒಬ್ಬರು ಚೂರು ಲೇಟಾಗಿ ಬಂದರು ಅಷ್ಟೇ. ಅವ್ರು ಓಡ್ಕೊಂಬರ್ತಿದ್ದು ಇವ್ರು ನೋಡಿದ್ದಾರೆ. ಫೋನಲ್ಲಿ ಕೂಡ ಅವ್ರು ಕಾಂಟ್ಯಾಕ್ಟಲ್ಲಿದ್ದರು. ಇನ್ನೊಂದು 10 ಸೆಕೆಂಡ್ಸ್ ಅವ್ರು ಬೇಗ ಬಂದಿದ್ರು, ಅವ್ರು ಟ್ರೈನ್ ಹತ್ಬಿಡ್ಬೋದಿತ್ತು. ಅಷ್ಟು ಫಾಸ್ಟಾಗೇನು ಹೋಗ್ತಾ ಇರಲಿಲ್ಲ ಸ್ಟಾರ್ಟಿಂಗು. ಸೊ ಅವ್ರು ಚೈನ್ ಪುಲ್ ಮಾಡಿದ ತಕ್ಷಣ ಅವ್ರು ಹತ್ಕೊಂಡು, ಅಷ್ಟರಲ್ಲಿ ಪೊಲೀಸ್ ಅವರು ಬಂದರು. ರೀಸನ್ ಕೇಳಿದ್ರು ಪೊಲೀಸ್ ಅವರು, ಏನಕ್ಕೆ ಚೈನ್ ಪುಲ್ ಮಾಡಿದ್ದೀರಾ ಅಂತ. ಮೇ ಬಿ ಅವ್ರಿಗೆ ವ್ಯಾಲಿಡ್ ರೀಸನ್ ಅನ್ನಿಸ್ತು ಅನಿಸುತ್ತೆ. ಫೈನ್ ಏನೂ ಹಾಕಲಿಲ್ಲ ಅವ್ರಿಗೆ. ಚೈನ್ ಪುಲ್ ಮಾಡಿದ್ನ ಅವ್ರು ಸರಿ ಮಾಡಿಬಿಟ್ಟು ನೆಕ್ಸ್ಟ್ ಟ್ರೈನ್ ಕಂಟಿನ್ಯೂ ಆಯಿತು. ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು, ಡಿಫ್ರೆಂಟಾಗೇ ಇತ್ತು ಈ ಟ್ರೈನ್. ಇಲ್ಲಿ ನೋಡಿ ಸೀನ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಒಂದು ರೈಟ್ ಸೈಡ್, ಲೆಫ್ಟ್ ಸೈಡ್ ಎಲ್ಲ ಕಡೆನೂ ಆಲ್ಮೋಸ್ಟ್ ಕರ್ನಾಟಕ ಮುಗಿಯೋವರೆಗೂ ತುಂಬ ಚೆನ್ನಾಗಿತ್ತು. ಫುಲ್ ಗ್ರೀನ್ರಿ ಇತ್ತು. ಮಳೆಗಾಲದಲ್ಲಿ ಬೆಂಗಳೂರು ಕೇಳಬೇಕಾ, ಫುಲ್ ಹಚ್ಚ ಹಸಿರಾಗಿರುತ್ತೆ. ಅಷ್ಟರಲ್ಲೇ ವಾಟ್ರ್ ಬಾಟ್ಲ್ ಎಲ್ಲ ತೊಗೊಳ್ಲಿಕ್ಕೆ ಬರ್ತಾನೆ ಇದ್ರು. ಸೇಲಿಂಗ್ ಬರ್ತಾ ಇರ್ತಾರಲ್ವ, ಚಿಪ್ಸು, ಸಮೋಸ ಎಲ್ಲ. ಸೊ ಒಬ್ಬೊಬ್ಬರೇ ತೊಗೋತಾ ಇದ್ರು. ಅಷ್ಟರಲ್ಲಿ ನಾವು ಕೂಡ ಊಟ ಬುಕ್ ಮಾಡಿದ್ವಿ, ಅದು ಬಂತು. ಫಸ್ಟ್ 2 ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಮತ್ತು ಯಾಕೋ 2 ಬೇಡ, ಒಂದು ತೊಗೊಳ್ಳೋಣ, ಇನ್ನೊಂದು ಚಪಾತಿ ತೊಗೊಳ್ಳೋಣ. ಬೈ ಚಾನ್ಸ್ ಯಾವ್ದಾದ್ರು ಒಂದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಮ್ಯಾನೇಜ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಚಪಾತಿ ವಾಸ್ ಓಕೆ. ಬಿರಿಯಾನಿ ಥರ ಇರಲಿಲ್ಲ, ವೆಜ್ ಬಿರಿಯಾನಿ ಥರ. ಏನೋ ಟ್ರೈನಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಆಗಲ್ಲ. ಬಟ್ ಬೇಸಿಕ್ ಪಲಾವ್ ಥರನೂ ಇರಲಿಲ್ಲ ಅದು. ವೈಟ್ ರೈಸ್ಗೆ ಏನೋ ಸಮಥಿಂಗ್ ಪುಡಿ ಹಾಕಿ ಮಿಕ್ಸ್ ಮಾಡಿರೋ ಥರ ಇತ್ತು ಅಷ್ಟೇ. ದೆರ್ ವಾಸ್ ನೋ ಅದರ್ ಆಪ್ಷನ್. ನಾವು ಮನೆಯಿಂದನೂ ತೊಗೊಂಡೋಗಿರಲಿಲ್ಲ, ಅದನ್ನೇ ತಿನ್ಕೊಂಡ್ವಿ. ನಮಗೆ ಟ್ರೈನ್ ಸಂಜೆ ಇದ್ದಿದ್ದರಿಂದ ನೈಟ್ 11 o'clock ಅಷ್ಟೊತ್ತಿಗೆ ಮನೆ ರೀಚ್ ಆಗಿಬಿಡ್ತಾ ಇದ್ವಿ. 10:45 ಅಷ್ಟರಲ್ಲಿ ಟ್ರೈನ್ ಇತ್ತು. ಅಲ್ಲಿಂದ 15 ಮಿನಿಟ್ಸ್ ಅಷ್ಟೇ ಮನೆ. ಸೊ ಒಂದು 2 hours ಮಲ್ಗೋಣ ಅಂತ ವಿ ಡಿಸೈಡೆಡ್. ನನ್ನ ಹಸ್ಬೆಂಡ್ ಯಾವಾಗ್ಲೂ ಟ್ರೈನಲ್ಲಿ ಹೋಗಬೇಕಾದ್ರೆ ಅವರೇ ಬೆಡ್ ರೆಡಿ ಮಾಡಿಕೊಡೋದು. ಐ ಫೀಲ್ ಸೋ ಪ್ರೌಡ್. ನಾನು ಮೊನ್ನೆ ಯಾವುದೋ ರೀಲ್ಸ್ ನೋಡ್ತಾ ಇದ್ದೆ, ನಾವು ಕರೆಕ್ಟ್ ಹಸ್ಬೆಂಡ್ನ ಚೂಸ್ ಮಾಡಿದ್ರೆ ನಮ್ಮ ಲೈಫ್ ಪೂರ್ತಿ ಹ್ಯಾಪಿಯಾಗೇ ಇರುತ್ತೆ ಅಂತ. ನನ್ನ ಲೈಫಲ್ಲಿ ಅದು 100% ಟ್ರೂ. ನನ್ನ ಹಸ್ಬೆಂಡ್ ಈಸ್ ಅ ಬೆಸ್ಟ್ ಚಾಯ್ಸ್ ಐ ಹ್ಯಾವ್ ಎವರ್ ಮೇಡ್ ಇನ್ ಮೈ ಲೈಫ್. ಹಸ್ಬೆಂಡ್ ಆ್ಯಂಡ್ ವೈಫ್ ಹ್ಯಾಪಿಯಾಗಿ, ಖುಷಿಯಾಗಿ, ಅನ್ಯೂನ್ಯತೆಯಿಂದ ಇದ್ದರೆ ಇನ್ಲಾಸ್ ಮನೇಲಿ ಏನೂ ಪ್ರಾಬ್ಲಮ್ಮೇ ಆಗಲ್ಲ ಅನಿಸುತ್ತೆ. ನಿಮ್ಮ ಗಂಡನೇ ನಿಮ್ಗೆ ಅಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಆಬ್ವಿಯಸ್ಲಿ ನೀವು ಅಷ್ಟೇ ಚೆನ್ನಾಗೇ ನೋಡ್ಕೋಬೇಕು. ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂದಮೇಲೆ ಇನ್ಲಾಸ್ ಮನೇಲಿ ಎಲ್ಲರೂ ನಿಮ್ಗೆ ಅಡ್ಜಸ್ಟ್ ಆಗೇ ಆಗ್ತಾರೆ, ನೀವು ಅಡ್ಜಸ್ಟ್ ಆಗಬೇಕು. ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನೇನು ರಾಯಚೂರು 2 ಮಿನಿಟ್ಸಲ್ಲಿ ರೀಚ್ ಆಗಬೇಕಿತ್ತು. ಅಷ್ಟೊತ್ತಿಗೆ ಒಂದು ಜಂಕ್ಷನ್ ಸ್ಟಾಪ್ ಮಾಡಿದ್ರು. ಮೇ ಬಿ ಇನ್ನೊಂದು ಟ್ರೈನ್ ಪಾಸ್ ಆಗ್ತಿತ್ತು ಅಥವಾ ಒಂದು ಟ್ರೈನ್ ಸ್ಟಾಪ್ ಆಗಿತ್ತು ಅನಿಸುತ್ತೆ. ಅದೇ ಟ್ರೈನ್ ಪಾಯಿಂಟಲ್ಲಿ ನಾವು ನಿಂತಿದ್ದಾಗ ಫುಲ್ ಪಟಾಕಿ ಹಚ್ತಾಯಿದ್ರು. ನಮಗೊಂಥರ ವಾಮ್ ವೆಲ್ಕಮ್ ಥರ ಅನ್ನಿಸ್ತು ರಾಯಚೂರಲ್ಲಿ. ಪಟಾಕಿ ಯಾಕೆ ಹಚ್ತಾ ಇದ್ರು ಅಂದರೆ, ನಾವು ಹೋಗಿದ್ದು 9ನೇ ದಿನದ ಗಣೇಶ ಬಿಡಬೇಕಾದ್ರೆ. ರಾಯಚೂರಲ್ಲಿ ನಿಮ್ಗೆ ಗೊತ್ತಿದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ತುಂಬ ಗಣೇಶ ಕೂರಿಸ್ತಾರೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ನಾವೇ ಆಲ್ಮೋಸ್ಟ್ 100+ ಗಣೇಶನ ನೋಡಿದ್ದೀವಿ. ಅದು 9th ಡೇ. 5th ಡೇನೇ ಏನಾದರೂ ಬಂದಿದ್ವಿ ಅಂದರೆ ಇನ್ನೂ ಜಾಸ್ತಿ ಗಣೇಶ ಕಾಣಿಸ್ತಾ ಇತ್ತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಸಪೋರ್ಟಿಂಗ್.